ಪ್ಲೀಸ್ ಡೋಂಟ್ ಮೈಂಡ್ ಮೀ. ನಾನು ಈ ಥರ ಇವತ್ತು ಲಾಗ್ ಮಾಡಿರೋದಕ್ಕೆ ಪ್ರಪಂಚದಲ್ಲಿ 5 ಅಲ್ಲ 6 ಸತಿ ಈ ಫಾದರನ್ನು ನೋಡಿರೋ ಮಗು ನಾನು. ಇವರೇ ಮಿಸ್ಟರ್ ರಾಮಕೃಷ್ಣ. ಅದು ಕೆಲವು ಸತಿ ನಿಮಗೆ ಅಯ್ಯೋ ನನ್ನ ಹತ್ರ ಇಲ್ವಲ್ಲ, ಅದು ಇರಬಾರ್ದಿತ್ತ, ಇದ್ದಿದ್ರೆ ಅಂತ. ಯಾವ ವಸ್ತು ಇರಲ್ವೋ ಅದು ಇಲ್ವಲ್ಲ ಅನ್ನೋ ಒಂದು ಫಸ್ಟು ಅಸಹಾಯಕತೆ. ಪ್ರಪಂಚದಲ್ಲಿ 5 ಅಲ್ಲ 6 ಸತಿ ಈ ಫಾದರನ್ನು ನೋಡಿರೋ ಮಗು ನಾನು. ಇವರೇ ಮಿಸ್ಟರ್ ರಾಮಕೃಷ್ಣ. ಬಣ್ಣವಿದೆಯೇ? ಇವ್ರಿಗಿಲ್ಲ, ಇವ್ರಿಗಿತ್ತು. ರುಚಿ ಇದೆಯೇ? ಇವ್ರಿಗಿದೆ. ಇವರಿಗೆ ಅಭಿರುಚಿ ನಮ್ಮಮ್ಮನ ಜೊತೆಗೆ ಇರೋದಕ್ಕಿರಲಿಲ್ಲ. ಶಕ್ತಿ ಇದೆಯೇ? ನನ್ನನ್ನು ನೋಡಿ ಗೊತ್ತಾಗತ್ತೆ ಶಕ್ತಿ ಇದೆಯಾ ಇಲ್ವಾ. ಇವರಿಬ್ಬರು ಪ್ರಾಡಕ್ಟಾಗಿ ಸಮಾಜನ ಎದುರಿಸಿ ನಿಂತಿರೋ ನನ್ನಲ್ಲಿ ಒಳ್ಳೆ 3 ರೋಸಸ್ ಆ್ಯಡ್ ಆಗೋಯ್ತು ಇಲ್ಲಿ. ಬಟ್ ಜೋಕ್ಸ್ ಅಪಾರ್ಟ್, ಸಿ ಎಸ್ಪೆಷಲಿ ಪೀಪಲ್, ಮಕ್ಕಳುಗಳು ಯಾರೆಲ್ಲ ಈ ಬ್ರೋಕನ್ ಫ್ಯಾಮಿಲೀಸಲ್ಲಿ ಬೆಳೆದಿರ್ತಾರೆ ಗೊತ್ತಾ, ನಾವೆಲ್ಲ ಒಂಥರ ಕಥೆಗಳನ್ನು ಕೇಳಿ ಒಂದು ಅಭಿಪ್ರಾಯಗಳನ್ನು ಹುಟ್ಟಿಸ್ಕೊಂಡಿರ್ತೀವಿ. ಬುದ್ಧಿ ಬರೋ ವಯಸ್ಸಾಗೋವರೆಗೂ ಅಪ್ಪ ಅಂದರೆ ತಿರುಗಿ ಬೀಳ್ತಾ ಇದೆ, ಯಾವನಪ್ಪ ಅವನು ಹಂಗೆ ಹಿಂಗೆ ಅಂತಲ್ಲ. ಆಮೇಲೆ ಐ ವಾಸ್ ಲೈಕ್ ಒಂದು ಫೇಸ್ ಬಂತು ಅಲ್ಲ, ಇಲ್ಲಿವರೆಗೂ ನಮ್ಮ ಅಮ್ಮ ಹೇಳಿರೋ ಕಥೆನೇ ನಾನು ಕೇಳಿರೋದು, ಅವ್ರ ಸೈಡ್ ಕಥೆನೇ ನಾನು ಕೇಳಿಲ್ವಲ್ಲ, ಏನೋ ಇರಬೇಕು ಬಿಡು ಅಂತ. ಆಮೇಲೆ ಒಂದು ಫೇಸ್ ಬರುತ್ತೆ, ಓಲಿ ಹುಡುಗರು ಅವ್ರಿಗೆ ಏನೇನು ಅನಿಸ್ತು ಅವತ್ತಿನ ಕಾಲಕ್ಕೆ ಅವ್ರವ್ರ ಆಟ ಅವ್ರು ಆಡೋದ್ರು. ಸುಮ್ಮನೆ ನಾವ್ಯಾಕೆ ಅದನ್ನ ಇಟ್ಕೊಂಡು ಇವತ್ತು ದ್ವೇಷ ಸಾಧಿಸ್ಕೊಂಡು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ, ಅವ್ರು ಹಂಗಿದ್ದಿದ್ರೆ ನಾನು ಹಿಂಗಿರ್ಬೋದಿತ್ತು, ನನ್ನ ಚೈಲ್ಡ್ಹುಡ್ ಹಂಗಿರ್ತಿತ್ತು ಹಿಂಗಿರ್ತಿತ್ತು, ಇಲ್ಲದೇ ಇರೋ ಇರ್ತಿತ್ತುಗಳನ್ನೆಲ್ಲ ಹೊತ್ಕೊಂಡು ತಲೆ ಕೆಡ್ಸ್ಕೊಳ್ಳೋ ಬಂದು ವಾವ್ ಇಷ್ಟಾದರೂ ಇದೆಯಲ್ಲ ಥರ ಟರ್ನ್ ಆಗಿರೋ ಫೇಸಲ್ಲಿ ಇರೋ ರಶ್ಮಿ ನಾನು. ಹಾಗಾಗಿ ದ್ಯಾಟ್ ಈಸ್ ಮೈ ರಿಲೇಷನ್ಶಿಪ್ ವಿತ್ ನಮ್ಮಪ್ಪ. ಮತ್ತು ಆಲ್ಸೋ ಯು ಶುಡ್ ಬ್ಲೇಮ್ ನಮ್ಮ ಇವತ್ತಿನ ಈ ಮೀಡಿಯಾ ಮತ್ತು ಟಿ ವಿ ಕಲ್ಚರ್. ಈ ಹೆಣ್ಮಕ್ಳಿಗೂ ಅಪ್ಪಂದ್ರಿಗೂ ಅಪ್ಪ ಐ ಲವ್ ಯು ಅಪ್ಪ ಅಂದ್ಕೊಂಡು ಇವರು ಒಂದು ಪೇಂಟಿಂಗ್ ಬಳ್ದು ಬಿಡ್ತಾರೆ, ಒಂದು ಫ್ರೇಮಲ್ಲಿ ಕೂರಿಸ್ಬಿಡ್ತಾರೆ. ಅಂದರೆ ಅಪ್ಪಂಗೆ ಮತ್ತು ಹೆಣ್ಮಕ್ಳಿಗೆ ಯೂಶಲಿ ಜಾಸ್ತಿ ಬಾಂಡಿಂಗ್ ಇರುತ್ತೆ, ಅಮ್ಮಂದ್ರಿಗೆ ಗಂಡು ಮಕ್ಕಳಿಗೆ ಬಹುಶಃ ಇರ್ಬೋದೇನೋ. ಇಟ್ಸ್ ಲೈಕ್ ದಿ ಆಪೋಸಿಟ್ಸ್ ಅಟ್ರಾಕ್ಟ್ ದ ಜೆಂಡರ್ ಅದು ಅಂತ. ಬಟ್ ಎನಿವೇ ಇವೆಲ್ಲ ನೋಡಿದಾಗ್ಲೂ ಅಟ್ ಟೈಮ್ಸ್ ಒಂದು ಫ್ರೇಮ್ ಆಫ್ ಲೈಫ್ ಅಥವಾ ಒಂದು ಫ್ರೇಮ್ ಆಫ್ ಮೈಂಡಲ್ಲಿ ನೀವು ಕರೆಕ್ಟಾಗಿ ಇಲ್ಲ ಅಂದರೆ ಅದು ಕೆಲವು ಸತಿ ನಿಮಗೆ ಅಯ್ಯೋ ನನ್ನ ಹತ್ರ ಇಲ್ವಲ್ಲ, ಅದು ಇರಬಾರ್ದಿತ್ತ, ಇದ್ದಿದ್ರೆ ಅಂತ. ಯಾವ ವಸ್ತು ಇರಲ್ವೋ ಅದು ಇಲ್ವಲ್ಲ ಅನ್ನೋ ಒಂದು ಫಸ್ಟು ಅಸಹಾಯಕತೆ. ಎರಡನೇದು ನನ್ನ ಹತ್ರ ಯಾಕಿಲ್ಲ ಅನ್ನೋದೊಂದು ಕೋಪ ಈ ಥರ ಏನೇನೋ ಎಮೋಷನ್ಸ್ಗಳು ಮಿಕ್ಸ್ ಆಗಿರುತ್ತೆ. ಸೊ ಎನಿಬಡಿ ಹೂ ಇಸ್ ಗೋಯಿಂಗ್ ಥ್ರೂ ದ್ಯಾಟ್, ಐ ಆಮ್ ಶ್ಯೂರ್ ಇವತ್ತಿನೆಲ್ಲ ಜೆನ್ಜಿಗಳೆಲ್ಲ ಭಾಳ ಬುದ್ಧಿವಂತರು ಇದ್ದಾರೆ ಗೈಸ್. ನಾಣ್ಯಕ್ಕೆ ಯಾವತ್ತೂ 2 ಸ್ಟೋರಿ ಇರುತ್ತೆ. ದಟ್ ಈಸ್ ಒನ್ ಸೈಡ್ ಆಫ್ ದ ಸ್ಟೋರಿ. ಆ್ಯಂಡ್ ಸೆಕೆಂಡ್ಲಿ ನಮಗೆ ಬಂದಿದ್ದು ನಮ್ಗೆ ಅಷ್ಟೇ ಅಂದ್ಕೊಂಡು ಆಲ್ವೇಸ್ ಲುಕ್ ಅಟ್ ಗುಡ್ ಥಿಂಗ್ಸ್. ಲುಕಿಂಗ್ ಅಟ್ ಗುಡ್ ಥಿಂಗ್ಸ್ಗೆ ಒಂದು ಸ್ಟೋರಿ ನಪ್ಪಾಗಿ ಬರುತ್ತೆ. ಎವ್ರಿ ಡೇ ನಾನು ಜಸ್ಟ್ ಕ್ಯೂರಿಯಸ್ಗೆ ರೆಡಿ ಆಗಬೇಕಾದಾಗ ಸಾಕಷ್ಟು ಕಥೆಗಳನ್ನು ಓದ್ತೀನಿ. ಥಾಮಸ್ ಎಡಿಸನ್ ಅಂದ ತಕ್ಷಣ ಯಾರು ಹೇಳಿ ಎಂತ ನೋಡ್ತೀವಿ, ಬಲ್ಬ್ ಅಂತ. ಅವ್ರದ್ದು ಒಂದು ಸತಿ ಫ್ಯಾಕ್ಟ್ರಿ ಫುಲ್ ಬೆಂಕಿ ಬಿದ್ದುಬಿಡುತ್ತಂತೆ. ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ದಗ ಅಂತ ಉರಿತಾ ಇದ್ದಾಗ ನೀವು ಹೆಂಗೆ ಯೋಚನೆ ಮಾಡ್ತೀರಾ, ನಾನು ಹೆಂಗೆ ಯೋಚನೆ ಮಾಡ್ಬೋದು? ಒಬ್ಬೊಬ್ರದ್ದು ಒಂದೊಂದು ರಿಯಾಕ್ಷನ್ ಇರುತ್ತೆ. ಈ ಮನುಷ್ಯ ನೋಡಿದ್ರೆ ಯಾರನ್ನೋ ಕರೆದ್ಬಿಟ್ಟು ಬೇಗ ನನ್ನ ಹೆಂಡತಿ ಮಕ್ಳನ್ನ ಕರ್ಕೊಬರಕ್ಕೆ ಹೇಳಿ, ಈ ಥರ ಬೆಂಕಿನ ಅವ್ರ ಜೀವಮಾನದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಡೋದ. ಅದಕ್ಕೆ ಹೇಳ್ತಾರೆ ಇಟ್ಸ್ ನಾಟ್ ದ ಸಿಚುವೇಶನ್, ಇಟ್ ಇಸ್ ಆಲ್ವೇಸ್ ದಿ ಆ್ಯಟಿಟ್ಯೂಡ್. ನಾವು ಆ ಸಿಚುವೇಶನನ್ನು ಹೇಗೆ ನೋಡ್ತೀವಿ ಅದರಲ್ಲಿರೋದು ಜಾಣ್ತನ ಅಂತ. ಹಾಗಾಗಿ ಇದೆಲ್ಲ ಕಥೆಗಳು ಕೇಳಿದಾಗ ನಮ್ದು ಅನ್ಸುತ್ತೆ ಕೆಲವು ಸತಿ ಲೈಫಲ್ಲಿ ಏನು ಆ್ಯಟಿಟ್ಯೂಡ್ ಇಟ್ಕೊಂಡು ಲೈಫನ್ನು ನೋಡಿರ್ತೀವೋ ಅಂತ. ಬಟ್ ಇಟ್ಸ್ ಓಕೆ. ಯಾವತ್ತೂ ನೀರು ಕುಡಿದ ಮೇಲೆ ತಾನೇ ಉಪ್ಪು ತಿಂದ ಮೇಲೆ ನೀರು ಕುಡಿಯೋಕ್ಕೆ ಬರೋದು. ಹಾಗಾಗಿ ಈ ಥರ ತಪ್ಪುಗಳು ಮಾಡಬೇಕಾಗತ್ತೆ, ಈ ಥರ ಪಾಠಗಳನ್ನು ಕಲಿಯೋಕ್ಕೆ. ಸೊ ಯಾ ಮಿಸ್ಟರ್ ರಾಮಕೃಷ್ಣ ಯಾ. ಬಟ್ ಮೆಸೇಜ್ ಅದೇ ಬಿಗ್ ಬಾಸ್ ಮನೆಯಲ್ಲೂ ಆ ಫೇಸಲ್ಲಿ ನನಗೆ ಎಷ್ಟು ಅರ್ಥ ಆಗಿತ್ತೋ, ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಏನು ಮಾತಾಡಿದ್ದೇನೆಲ್ಲ ನೀವು ನೋಡಿದ್ದೀರಾ. ಬಟ್ ಟುಡೇ ದಿಸ್ ಇಸ್ ಹೌ ಐ ಲುಕ್ ಅಟ್ ಮೈ ಬ್ರೋಕನ್ ಫ್ಯಾಮಿಲಿ. ಇಟ್ಸ್ ಫೈನ್. ಕೆಲವು ಸತಿ ಉಳಿಪೆಟ್ಟು ಬಿದ್ದರೆ ತಾನೇ ಶಿಲೆ ಆಗೋದು. ಮೇ ಬಿ ಇವೆಲ್ಲ ಆಗಿದ್ದಕ್ಕೆ ಇವತ್ತು ರಶ್ಮಿ ಹಿಂಗಿರೋದೇನೋ, ಹೂ ನೋಸ್. ಈಗ ನೆಕ್ಸ್ಟ್ ಫೋಟೋ ಹೋಗೋಣವಿ.
ಯಾವ ಫೋಟೋಗೆ ಹೋಗಲಿ, ವಾವ್ ಲುಕ್ ಅಟ್ ದಿಸ್. ಈ ತೆಂಗಿನ ಮರ ಮತ್ತು ಕುಳ್ಳಿಗೆ ಯಾವುದೊಂದು ಗಿಡದ ಹೆಸರುಗಳ ಯಾವುದೋ ನಮ್ಮ ಪ್ರೊಡ್ಯೂಸರ್ ವೇದ ಅವ್ರು ಕೊಟ್ಟಿರೋ ಕ್ಲೂ ಇದು. ಈ ತೆಂಗಿನ ಮರ ತುಂಬೆ ಗಿಡ ಪಕ್ಕ ನಿಂತಿರೋದನ್ನು ನೋಡಿದ್ದೀರಾ? ನೋಡಿ, ಝೂಮ್ ಮಾಡ್ಕೊಂಡು ನೋಡಿ. ನಾನು ಇದಕ್ಕೆ ಹೇಳಿದ್ದೆ, ನಮ್ಮಮ್ಮಗೆ ನಾನು ಕೇಳ್ತಾ ಇದ್ದೆ, ಅಮ್ಮ ನಾನು ನಿಜವಾಗ್ಲೂ ನಿನ್ನ ಮಗಳ ಅಥವಾ ನನ್ನನ್ನು ದತ್ತಕ್ಕೆ ತೊಗೊಂಡ್ಯಾ ನೀನು ಅಂತ ಯಾವಾಗಲೂ ಇದಕ್ಕೆ ಕೇಳ್ತಾ ಇದ್ದೆ. ಒಂದು ಇವ್ರು ನೋಡಿದ್ರೆ ಹಿಂಗೆ, ನಾನು ನೋಡಿದ್ರೆ ಹಿಂಗೆ, ನಾನು ಅದು ಹೆಂಗೆ ಅಂತ ನೋಡಿ. ಈ ಒಂದು ಚಿತ್ರದಲ್ಲಿ ಮೇಕಪ್ ಅಂದರೆ ಏನು ನೋಡಿ. ನಮ್ಮಮ್ಮ ಈ ಹಂಸಲೇಖ ಅವ್ರದ್ದು ಹಾಡಿದೆಯಲ್ಲ, ಗೀತಾಂಜಲಿ ಹಾಲುಗೆನ್ನಿಗೆ ಅಂದ್ಕೊಂಡು ಅವರು ಒಂದೊಂದು ಕಡೆ ಒಂದೊಂದು ನನ್ನ ಮಗನೇ ಒಂದು ಪೇಂಟಿಂಗ್ ಕ್ಯಾನ್ವಾಸ್ ಮಾಡ್ಕೊಂಬಿಟ್ಟಿದ್ರು. ನೋಡಮ್ಮ ನಮ್ಮಮ್ಮನಿಂದ ಕಲಿ ಮೇಕಪ್ ಹೆಂಗೆ ಮಾಡೋದು ಅಂತ ನೋಡು. ಸೊ ದಿಸ್ ಈಸ್ ಕಾಲ್ಡ್ ಲಾಫಿಂಗ್ ಅಟ್ ಯೋರ್ ಸೆಲ್ಫ್, ದ ಬೆಸ್ಟ್ ಥೆರಪಿ ಇನ್ ದಿಸ್ ವರ್ಲ್ಡ್, ಗೊತ್ತಾ? ಸೊ ಈಗ ನೆಕ್ಸ್ಟು, ದಿಸ್ ಈಸ್ ಮೈ ಇದು ಫೇಸ್. ಆರ್ಕೆಸ್ಟ್ರಾಸ್ಗಳು ತುಂಬ ಹಾಡ್ತಾ ಇದ್ದೆ ನಾನು. ಹೇಳಲೇ ಐ ಥಿಂಕ್ 3,500 ಆರ್ಕೆಸ್ಟ್ರಾಸ್ ಹಾಡಿದ್ದೀನಿ. 90s ನಾನು ಏನೂ ಮಾಡಿಲ್ಲ. ಸ್ಕೂಲ್ಗೆ ಹೋಗು, ಆರ್ಕೆಸ್ಟ್ರಾಗೆ ಹೋಗು, ಆರ್ಕೆಸ್ಟ್ರಾಗೆ ಹೋಗು, ಸ್ಕೂಲ್ಗೆ ಹೋಗು. ಇಷ್ಟ್ರ ಮಧ್ಯ ಈ ಹಂಸಲೇಖ ಸರ್ದು ಸಾಧನ ಮ್ಯೂಸಿಕ್ ಸ್ಕೂಲಿಂದಲೇ ಮಕ್ಕಳನ್ನೆಲ್ಲ ಕರೆಸೋರು ಪ್ರಾಜೆಕ್ಟ್ಸ್ಗಳಿಗೆ, ಏನಾದ್ರು ಕೋರಸ್ ಇದ್ದರೆ, ಏನಾದ್ರು ಹಾಡೋಕ್ಕೆ ಅವಕಾಶ ಇದ್ದರೆ ಅಂತ. ಹೂವು ಹಣ್ಣು ಚಿತ್ರಕ್ಕೆ ರಾಮನ ಪಾದ ಪೂಜೆಯ ಮಾಡೋ ಆ ಫೇಸು ಅದೇ ಡೆಕೆಡಲ್ಲಿ ನಡೆದಿದ್ದು. ಸರಿ ಆಯಿತಾ? ನೆಕ್ಸ್ಟು ಲುಕ್ ಅಟ್ ಮೀ. ನಮ್ಮಮ್ಮ ನನ್ನ ಮಗಳಿಗೆಲ್ಲ ಬೆಸ್ಟ್ ಕೊಡಬೇಕಂತ ನೋಡ್ರಿ ಅಲ್ಲಿ ಸ್ಟೇಜ್ ಮೇಲೆ ಹಚ್ಚೋಕ್ಕೆ ಆ ಸ್ಯಾಟಿನ್ ಗಾಗ್ರಾ ಚೋಲಿ ಏನು, ಆ ಯೆಲ್ಲೋ ಮತ್ತು ಆ ಕಾಂಬಿನೇಷನ್ ನೋಡಿ. ಇದು ಆ್ಯಕ್ಚುಲಿ ಆದಾಗ ಬಹುಶಃ ನಾನು 10th ಸ್ಟ್ಯಾಂಡರ್ಡ್ ಅನಿಸುತ್ತೆ. 10th ಸ್ಟ್ಯಾಂಡರ್ಡ್ವರೆಗೂ ನಾನು ಹೆಂಗಿದ್ದೆ ನೋಡಿ. 10th ಸ್ಟ್ಯಾಂಡರ್ಡಲ್ಲಿ ನಾನು ಬದುಕುಳಿದಿದ್ದೆ ಒಂದು ದೊಡ್ಡ ಕಥೆ. ಅದಕ್ಕೆ ಇನ್ನೊಂದು ವ್ಲಾಗ್ ಮಾಡ್ಬೇಕು ನಾನು. 10ನೇ ಕ್ಲಾಸಲ್ಲಿದ್ದಾಗ ನನಗೆ ಇಂಟೆಸ್ಟೈನಲ್ ಟ್ಯೂಬರ್ಕ್ಯುಲೋಸಿಸ್ ಆಗೋಯ್ತು. ಯಾವ ಡಾಕ್ಟ್ರು ಗುರುತಿಡಿಯೋಕ್ಕಾಗಿರಲಿಲ್ಲ. ಯಾವ ಸ್ಥಿತಿಲಿದ್ದೆ ಅಂದರೆ ನೀರು ಕುಡಿದ್ರೂ ವಾಂತಿ ಮಾಡ್ತಾಯಿದ್ದೆ. ಆ ಥರ ಎಲ್ಲರೂ ಜ್ವರ ಗಿರ ಅಂದ್ಕೊಂಡು ಏನೋ ಮಾತ್ರೆಗಳು ಕೊಡ್ತಾಯಿದ್ದಾರೆ. ಆವತ್ತು ಐ ಗೆಸ್ ಯಾರೋ ಹಿಂಗೆ ಹೇಳಿ ಕೊನೆಗೆ ಈ ಶಂಕರ್ಪುರ ಮುರಳೀಲಿಂಗಮ್ ಅಂತ, ಡಾಕ್ಟರ್ ಮುರಳೀಲಿಂಗಮ್. ಸೊ ಅವ್ರಿಗೆ ನಾನು ಇವತ್ತಿಗೂ ನಾನು ಬದುಕಿದ್ದೀನಿ ಅಂದರೆ ಒಂದು ಕೃತಜ್ಞತೆ ಅವ್ರಿಗೆ. ಡಾಕ್ಟರ್ ಮುರಳೀಲಿಂಗಮ್ ಅವರು ಒಂದು ಐಡೆಂಟಿಫೈ ಮಾಡಿ ಔಷಧಿ ಕೊಟ್ಟು ರಾಮ ಬಾಣ ಥರ ಕೊಟ್ಟರು ನೋಡಿ. ಒಂದು ವಾರಕ್ಕೆಲ್ಲ ಹೆಂಗೆ ಚಿಗುರ್ಕೊಂಡು ಮತ್ತೆ ಓಡಾಡ್ತಾಯಿದ್ದೆ ಅಂತ. ಎಕ್ಸಾಮ್ ಬರೆಯೋದೇ ಡೌಟ್ ಇತ್ತು, 10th ಎಕ್ಸಾಮು. ಹಂಗಾಗಿ ಹೆಂಗೋ 78% ತೊಗೊಳ್ಳೋಷ್ಟು ಪಾಸಾದೆ ನಾನು. ಈ ಫೋಟೋ ನೋಡಿದಾಗೆಲ್ಲ ನನಗೆ ಅದೇನು ಅಪ್ಪಕ್ಕೆ ಬರುತ್ತೆ, ಬಿಕಾಸ್ ಐ ಆಮ್ ಡ್ಯಾಮ್ ಶ್ಯೂರ್ ದಿಸ್ ವಾಸ್ ಅರೌಂಡ್ 10th ಸ್ಟ್ಯಾಂಡರ್ಡ್ ಆಫ್ ಮೈ ಲೈಫ್. ಓಕೆ, ನೆಕ್ಸ್ಟ್ ಇವರು ಸಾಧ್ಯವಾದರೆ ನನ್ನನ್ನು ನೋಡಿ. ನಾನು ಅಷ್ಟೊಂದು ಕಾಣಿಸಲ್ಲ ಈ ಫೋಟೋದಲ್ಲಿ. ಇದು ವಿಶ್ವಸುಂದರಿ. ಇವರು ಆ್ಯಕ್ಚುಲಿ ಆ್ಯಕ್ಟ್ರೆಸ್ ಮೀನಾ ಇದ್ದಂಗಿಲ್ಲ ಇವರು, ಈ ಕಡೆ ಇರೋರು. ಸೊ ಆ ಮಿಸ್ ಯೂನಿವರ್ಸು ನಮ್ಮ ನಟಿ ತಾರಾ ಥರ ಇದ್ದಾರೆ ಅಂತ ಇವ್ರುಗಳ ಗಲಾಟೆ. ದಯವಿಟ್ಟು ನೀವು ವಿಡಿಯೋ ನೋಡಿ. ನನ್ನ ಪ್ರಕಾರ ಅವ್ರು ಜಾಸ್ತಿ ಮೀನಾ ಥರ ಇದ್ದಾರೆ ಅಂತ. ಸರಿ, ಅವ್ರ ಥರನೂ ಇದ್ದಾರೆ, ಇವ್ರ ಥರನೂ ಇದ್ದಾರೆ. ಇದರಿಂದ ಏನು ಅರ್ಥ ಆಯಿತು? ನೇಚರ್ ಇಸ್ ಅ ಕಾಪಿ ಕ್ಯಾಟ್. ನನಗೆ ಅದೇ ನಮ್ಮಮ್ಮ ಈ ಥರ ಯಾರು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಬರ್ತಾ ಇದ್ದಾರೆ ಅಂತ ಕರ್ಕೊಂಡೋಗ್ಬಿಡೋರು. ಸೊ ದಿಸ್ ಇಸ್ ಹೌ ಐ ಗಾಟ್ ಆಕ್ಸೆಸ್ ಆ್ಯಂಡ್ ಐ ಗಾಟ್ ಅ ಪಿಕ್ಚರ್ ವಿತ್ ಹರ್. ಆಲ್ಸೋ ನಾನು ಹಾಡು ಹೇಳ್ತಾ ಇದ್ನಲ್ಲ, ಎಲ್ಲ ಪ್ರೋಗ್ರಾಮ್ಸ್ಗಳಿಗೆ ಇನ್ವೊಕೇಶನ್ ಅಂತ ನನ್ನನ್ನೇ ಹಾಡ್ಸ್ಬಿಡೋರು. ಅವರೇ ಕರೆಯೋರು. ಪಾಪ ನಮ್ಮಮ್ಮ ನನ್ನ ಮಗಳನ್ನ ಹಾಡಿಸ್ರಿ ಅಂತ ತಳ್ಳೋರು. ಬಟ್ ಈ ಫೇಸಲ್ಲಿ ಆಲ್ಸೋ ನಿಮಗೆ ವಿಷಯ ಗೊತ್ತಿರಲಿ, ಒಂದು ಕಾಲದಲ್ಲಿ ಕುದುರೆಮುಖ, ನಂದಿ ಹಿಲ್ಸು, ಮೌಂಟ್ ಎವರೆಸ್ಟು, ಕಾಂಚನಜುಂಗ, ಇದೆಲ್ಲ ಬೆಟ್ಟ ಗುಡ್ಡಗಳು ನನ್ನ ಬಾಯಿ ಮೇಲೆ ಇತ್ತು. ಅಂದರೆ ಹಲ್ಲು ಒಂದ್ರ ಮೇಲೆ ಒಂದು ಹಿಂಗೆ ಹಿಂದೆ ಮುಂದೆ ಅಂತೆಲ್ಲ. ಸೊ ದಿಸ್ ಇಸ್ ಒನ್ ಫೇಸ್ ಆಫ್ ಮೈ ಲೈಫ್. ಕ್ಲಿಪ್ ಹಾಕಿಸ್ಕೊಂಡಿದ್ದೆ. ಸೊ ಟೇಕ್ ಅ ಲುಕ್ ಅಟ್ ದ್ಯಾಟ್. ಯಾವ್ಯಾವ ಥರ ಟಿಂಕರಿಂಗು, ಡೆಂಟ್ ರಿಮೂವಲ್ ಆಗಿದೆ ನೋಡಿ ಈ ಬಾಡಿಗೆ. ಆಲ್ಸೋ ಇದೊಂದು ಗ್ರೂಪ್ ಫೋಟೋ, ಸ್ಪ್ಯಾಚ್ಯೂ ಸೊಸೈಟಿಯ ಎಲ್ಲ ಮಕ್ಕಳು ಮತ್ತು ಅಮ್ಮಂದರು, ಟೀಚರ್ಸು ಎಲ್ಲದ್ರ ಜೊತೆಗೆ ವಿತ್ ಮಿಸ್ ಯೂನಿವರ್ಸ್. 1996 ನಡೆದಿದ್ದು. ವೆನಿಜುವಾಲಾದು ದೇಶದ ಇರೀನ್ ಸಿಕಿಲ್ವಾ ಅಲ್ವಾ, ಸಿಕಿಲ್ಬೆ ಅವರು ಮಿಸ್ ವರ್ಲ್ಡ್ ಆಗಿದ್ರು. ಆ್ಯಂಡ್ ಈ ಕಡೆ ನೋಡಿ,
ನಮ್ಮಮ್ಮ ಅಲೆಗಳಿಗೆ ಹೆದರ್ತಾ ಇರೋ ನಮ್ಮ ಅಮ್ಮ ಮಂಗಳೂರು ಬೀಚಲ್ಲಿದ್ದು. ಇದು ಜೀನ್ಸ್ ಇಸ್ ಲೆಜಿಟ್ ಅನ್ನೋದಕ್ಕೆ ಈಗ ಅಷ್ಟು ಸಡನ್ನಾಗಿ ಯಾವ್ದಾದ್ರು ದಡ್ಬಂತ ಪಟಾಕಿ ಸೌಂಡು ಬಲೂನ್ ಬ್ಲಾಸ್ಟ್ ಆದ್ರೂ ನಾನು ಅಂತೀನಿ, ಇಲ್ಲಿಂದ ಬಂದಿದೆ. ನಮ್ಮ ಅಮ್ಮ ಈ ರೈತರು ಈ ತರಕಾರಿ ಮತ್ತು ಇದೆಲ್ಲ ಬೀಜಗಳನ್ನು ಒಂದು 10 ಸುಮ್ಮನೆ ಹಿಂಗೆ ಮಣ್ಣಿಗೆ ಹಾಕ್ಬಿಡ್ತಾರೆ ನೋಡಿ, ಯಾವುದೋ ಒಂದು ಚೆನ್ನಾಗಿ ಬರಲಿ ಅಂತ. ಅಥವಾ 10 ಹಾಕ್ತಾರೋ ಬಿಡ್ತಾರೋ, ಕೆಲವು ಸತಿ 10 ಒಂದೇ ತಳಿದು ಹಾಕ್ಬಿಟ್ರು ಯಾವುದೋ ಚಿಗುರೊಡಿಯುತ್ತೆ ಅಂತ ಬಿಡ್ತಾರಲ್ಲ. ಇದನ್ನು ಯಾಕೆ ಹೇಳಿದೆ ಅಂದರೆ, ನನ್ನ ಲೈಫಲ್ಲೂ ನಮ್ಮಮ್ಮ ಹಾಗೆ ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ಕು, ಡಾನ್ಸು ಮತ್ತು ಎರಡಕ್ಕೂ ಬಿಟ್ಬಿಟ್ಟಿದ್ದಾರೆ ನಮ್ಮಮ್ಮ, ಏನೋ ಮಾಡ್ತಾಳೆ ಇವಳು ಅಂತ. ಸೊ ಡಾನ್ಸ್ದು ಭರತನಾಟ್ಯಂ ಡಾನ್ಸರ್ ನಾನು ನೋಡಿ, ಪ್ರೂಫ್. ಆಮೇಲೆ ಹೋಗ್ತಾ ಹೋಗ್ತಾ ಇವರೇ ಒಂದನ್ನು ಕಟ್ ಮಾಡಿದ್ರು, ಮ್ಯೂಸಿಕಲ್ಲಿ ಏನೋ ಮಾಡಲಿ ಬಿಡಿ ಇವಳು ಅಂತ. ಸೊ ವಾವ್, ಫಿಟ್ ರಶ್ಮಿ. ಮತ್ತು ದಿಸ್ ಇಸ್ ಇನ್ ಒನ್ ಆಫ್ ದ ಸ್ಕೂಲ್, SSVM ಸ್ಕೂಲಲ್ಲಿ ನಾನು ಓದಿದ್ದು, ಗವಿಪುರಂ ಬ್ರಾಂಚ್. ಐ ಡೋಂಟ್ ನೋ, ಆ್ಯನ್ಯುವಲ್ ಡೇನೋ ಏನೋ ಹಿಂದ್ಗಡೆ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ದೀನಿ. ಈಗ ಈ ಫೋಟೋ ನೋಡಿ, ಒನ್ ಆಫ್ ದೋಸ್ ಕಾಂಪಿಟೇಷನ್ನಲ್ಲಿ ಮುಖ್ಯ ಅತಿಥಿಗಳಂತ ಬಂದಿರ್ತಾರಲ್ಲ, ಇವ್ರ ಜೊತೆಗೆ ಫೋಟೋ ತೆಗ್ಸಿರೋ ನಮ್ಮಮ್ಮ. ಐಡೆಂಟಿಫೈ ಮಾಡ್ತಿರೋರು ಯಾರಂತ? ಸಂಗೀತ ಕ್ಷೇತ್ರದ ದೊಡ್ಡ ತಾರೆಯವರು ಅವತ್ತಿನ ಕಾಲಕ್ಕೆ. ಇವರು ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಕರೆಕ್ಟಾ? ಹಾಂ, ನಮ್ಮ ಯಶವಂತ್ ಹಳಿಬಂಡಿಯವರು. ಇವರು ಅರ್ಚನಾ ಉಡುಪ ಅವರ ತಂದೆ ಶ್ರೀನಿವಾಸ್ ಉಡುಪ ಅವರು. ಇವರು ಯಾರು ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ, ಗೊತ್ತಾಗ್ತಿಲ್ಲ. ಸೊ ಯಾ ಫಸ್ಟ್ ಟೈಮ್ ಐ ಗೆಸ್ ಚಿಕ್ಕವಳಿದ್ದಾಗ ನನಗೆ ಬೆಂಗಳೂರಿಂದ ಆಚೆ ಕಾಲಿಟ್ಟಿದ್ರೆ ಎರಡು ಮಾಗಳಿಗೆ ಮಾತ್ರ ನಾನು ಹೋಗಿರೋದು. ಒಂದು ಈ ಕಡೆ ಮೈಸೂರು ಕಡೆ, ಈ ಕಡೆ ಮಂಗಳೂರು ಕಡೆ. ಮಂಗಳೂರು ಏನು ಲೇಟಾಗಿ ಗಣೇಶ್ ಪ್ರಸಾದ್ ಅಂತ ಒಬ್ಬರು ಕೀಬೋರ್ಡು ತುಂಬ ಚೆನ್ನಾಗಿ ನುಡಿಸ್ತಾರೆ. ಅವರು ಕೀಬೋರ್ಡು ಹೇಳ್ಕೊಡ್ತಾಯಿದ್ರು ನನಗೆ. ಅವ್ರ ಊರು ಮಂಗಳೂರು ಅಂತ. ಸೊ ಹೀಗೆ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿಸೋದಕ್ಕೆ ಅಲ್ಲಿ ಮಂಗಳೂರು ಟ್ರಿಪ್ ಅಂತ ಕರ್ಕೊಂಡೋಗಿ ಅಲ್ಲೆಲ್ಲ ಕಡೆ ಫೋಟೋ ತೆಗೆಸ್ಕೊಂಡಿರೋದು. ಮಹಾಗಣಪತಿ ದೇವಸ್ಥಾನ ಮಂಗಳೂರು, ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ. ಅಪ್ಪ ಹಿಂಗಿದ್ದೆ ಹಿಂಗಾದೆ ಗೊತ್ತಾ. ಆನೆ ಆಶೀರ್ವಾದ ಉಡುಪಿ. ಸೊ ನೈಸ್, ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಹ್ಯಾಂಡ್ ರೈಟಿಂಗು. ಗಣೇಶ್ ಪ್ರಸಾದ್ ಅಂತ, ಬ್ಯೂಟಿಫುಲ್. ಮುರುಡೇಶ್ವರ ಅದರದ್ದು ಗೋಪುರ ಇದೆಲ್ಲ ಬರೆದಿದ್ದಾರೆ. ಇಟ್ಸ್ ನೈಸ್. ಇವತ್ತೆಲ್ಲ ವಿಷನ್ ಬೋರ್ಡು ಅವು ಇವು ಅಂತೆಲ್ಲ, ಸ್ಕ್ರ್ಯಾಪ್ ಬುಕ್ ಅಂತೆಲ್ಲ ಕೆಲವ್ರು ಇನ್ನೂ ಇಟ್ಕೊಂಡಿದ್ದೀರಾ ಆ ಕಲ್ಚರನ್ನು. ಇಟ್ಕೊಳ್ದೇ ಇರೋರಿಗೆ, ಸಿ ಗೈಸ್, ದಿಸ್ ಈಸ್ ದ ವರ್ಲ್ಡ್ ದಟ್ ವಿ ಹ್ಯಾವ್ ಸರ್ಪಾಸ್ಡ್. ಎಲ್ಲ ದಿನಗಳನ್ನು ದಾಟ್ಕೊಂಡು ಬಂದಿರೋ ಜನ್ರೇಷನ್ ನಮ್ಮದು. ಸೊ ಐ ಗೆಸ್ ಇದಾಯಿತು ನನ್ನ ಫೋಟೋ ಆಲ್ಬಮ್ದು ಟೂರ್. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನೋ ಎಷ್ಟು ಪಾರ್ಟ್ಸಲ್ಲಿ ಇದನ್ನು ನೋಡಿದ್ದೀರಾ ಅಂತ. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ರಿಯಲ್ ಕನೆಕ್ಷನ್ಸ್. ಯುನೋ, ನಾನು ಯಾರು, ನೀವು ಯಾರು, ನನ್ನ ಅನುಭವಗಳೇನು, ನಾನು ಲೈಫನ್ನು ಹೀಗೆ ನೋಡೋದಕ್ಕೆ ಹೇಗೆಲ್ಲ ನೋಡ್ಕೊಂಬಂದಿದ್ದೀನಿ. ಸೊ ಯಾ, ಐ ಗೆಸ್ ಇವತ್ತಿನ ಈ ಒಂದು ಫೋಟೋ ಆಲ್ಬಮ್ನ ಮೂಲಕ ನನ್ನ ಪರಿಚಯ ಜೊತೆಗೆ ನನ್ನ ಇಡೀ ಜೀವನದ ಒಂದಷ್ಟು ಹಂತಗಳಲ್ಲಿ ಇದ್ದ ವ್ಯಕ್ತಿತ್ವಗಳ ಪರಿಚಯ ನಿಮ್ಗಾಗಿದೆ ಅಂತ. ಸೊ ನೆಕ್ಸ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವುದು ವ್ಲಾಗ್ ನಾನು ಮಾಡಬೇಕಂತ. ಇನ್ನೂ ಮೇಕಪ್ ಆಗಿಲ್ವಾ? ಓ ಯಾ, ಲೈಟ್ ಇಲ್ಲ, ಚೆನ್ನಾಗಿಲ್ಲ ಅದು, ತೆಗಿ ಚೆನ್ನ. ನೆಕ್ಸ್ಟು ಎಲ್ಲ ತೋರಿಸ್ದೆ ನಮ್ಮ ಅಜ್ಜಿ. ಐ ಥಿಂಕ್ ಫ್ಯೂ ಇಂಪಾರ್ಟೆಂಟ್ ಲೇಡೀಸ್ ಆಫ್ ಮೈ ಅಮ್ಮಾಸ್ ಲೈಫ್. ಇದು ನಮ್ಮಮ್ಮ, ನಮ್ಮ ಅಜ್ಜಿ ಲಲಿತಮ್ಮ ರಾಮರಾವ್ ಅವರಿಗೆ ಕೇಕ್ ತಿನ್ನಿಸ್ತಾ ಇರೋದು. ಮತ್ತು ಇಲ್ಲಿ ನಮ್ಮ ತಾಯಿ ಬೆಸ್ಟ್ ಫ್ರೆಂಡ್ ವಾಣಿ ಅಂತ. ಐ ಥಿಂಕ್ ಶಿ ಹ್ಯಾಸ್ ಬಿನ್ ಅ ರಾಕ್ ಸಾಲಿಡ್ ಸಪೋರ್ಟ್ ನಮ್ಮ ತಾಯಿಗೆ ಥ್ರೂ ಹರ್ ಅಪ್ಸ್ ಆ್ಯಂಡ್ ಡೌನ್ಸ್. ಐ ಥಿಂಕ್ ಶಿ ಹಸ್ ಬೀನ್ ಹರ್ ಕಾನ್ಫಿಡೆಂಟ್ ಆ್ಯಂಡ್ ದೆನ್ ದಟ್ಸ್ ವಾಣಿ ಆಂಟಿ. ಆ್ಯಂಡ್ ದಿಸ್ ಇಸ್ ನಮ್ಮ ಶೈಲಾ ಆಂಟಿ. ಅವಾಗ ಹೇಳಿದ್ನಲ್ಲ, ನಮ್ಮ ಶೈಲಾ ಅತ್ತೆ, ಇವರೇ ನನ್ನನ್ನು ಸೇರಿಸಿದ್ದು ಮ್ಯೂಸಿಕ್ ಕ್ಲಾಸ್ಗೆ ಅಂತ, ಸಾಧನಾಗೆ ಅಂತ. ವಾಟ್ ಅ ಲೇಡಿ. ಅವರು ಲಿಟ್ರಲಿ ನನ್ನನ್ನೇ ಮಗು ಥರ ಸಾಕಿದ್ದಾರೆ. ಸ್ಕೂಲಿಂದ ಕರ್ಕೊಂಬಂದಿದ್ದಾರೆ. ಕುಮರನ್ಸಲ್ಲಿ ಕನ್ನಡ ಟೀಚರು ಶೈಲಜಾ ರಮೇಶ್ ಅಂತ.
ಸೊ ಹಾಗಾಗಿ ಆಲ್ ದೀಸ್ ವಂಡರ್ಫುಲ್ ವಿಮೆನ್ ಫೈಟಿಂಗ್ ದೇರ್ ಲೈಫ್, ದೇರ್ ಐಡೆಂಟಿಟಿ ಇನ್ ದ್ಯಾಟ್ ಎರಾ, ಎಲ್ಲರೂ ದೇ ಹ್ಯಾವ್ ಆ್ಯಡೆಡ್ ದೇರ್ ಓನ್ ಬಿಟ್ಸ್. ಮತ್ತು ಇದೆಲ್ಲ ನನ್ನ ಜೀವನಕ್ಕೆ. ಸೊ ಓನ್ಲಿ ಗ್ರ್ಯಾಟಿಟ್ಯೂಡ್ ಟು ಆಲ್ ದೀಸ್ ಲವ್ಲಿ ಲೇಡೀಸ್. ಇವತ್ತು ನಮ್ಮ ಅಜ್ಜಿ ಇಲ್ಲ, ನಮ್ಮ ತಾಯಿ ಇಲ್ಲ, ಅಜ್ಜಿ ಇಲ್ಲ, ತಾಯಿ ಇಲ್ಲ ಹೇಳ್ತಾರಲ್ಲ, ಬೆಲೆ ಯಾವತ್ತಿದ್ರೂ ಇರೋರಿಗೂ ಅಷ್ಟೇ ಅಂತ. ಸೊ ಇರೋರು ಉಳಿಸ್ಕೊಳ್ಳಿ, ಆ ಒಂದು ರಿಲೇಷನ್ಶಿಪ್ಪನ್ನು ಪೋಷಿಸ್ಕೊಳ್ಳಿ. ಡೈಲಾಗ್ ಅನಿಸುತ್ತೆ, ಎಲ್ಲಿವರೆಗೂ ಅನುಭವಕ್ಕೆ ಬಂದು ಬುಡಕ್ಕೆ ಬಿಸಿ ಮುಟ್ಟಿದಾಗ ಅದು ಓ ಅಂತ ಬೇಗ ಅರ್ಥ ಹೇಗಾಗುತ್ತೋ ನೋಡಿ. ಇವಾಗ ಆ ರೂಟಲ್ಲಿ ಅರ್ಥ ಮಾಡ್ಕೋತೀರಾ, ಈ ರೂಟಲ್ಲ ಅಂತ. ಐ ಹ್ಯಾವ್ 2 more ಫೋಟೋ ಫ್ರೇಮ್ಸ್. ಓಕೆ, ಇದೆಲ್ಲ ನಮ್ಮ ಆಫೀಸಲ್ಲಿರೋದು. ದಿಸ್ ಇಸ್ ಅನದರ್ ಫೋಟೋ ಆಫ್ ಮೀ ಆ್ಯಂಡ್ ಮೈ ಕಸಿನ್. ಇದು ನಮ್ಮ ಅಕ್ಕ ಸೌಮ್ಯ ಅಂತ, ಇವಳು ಡಾಕ್ಟರ್ ಸೌಮ್ಯ. ಇವತ್ತಿಗೆ ನಮ್ಮ ತಾಯಿ 7 ಜನ ಮಕ್ಕಳು, ನಮ್ಮ ಅಜ್ಜಿಗೆ 4 ಹೆಣ್ಮಕ್ಳು 3 ಗಂಡು ಮಕ್ಕಳು. ಸೊ 4 ಹೆಣ್ಮಕ್ಳಲ್ಲಿ ಸ್ವರ್ಣ ಆಂಟಿ ಫಸ್ಟು, ರಮಾ, ಉಮಾ ಮತ್ತು ಅನುರಾಧ ಅಂತ ನಮ್ಮಮ್ಮ 3ನೇ ಹೆಣ್ಮಗಳು. ಸೊ ಫಸ್ಟು ಸ್ವರ್ಣ ಆಂಟಿ ಇದ್ದಾರಲ್ಲ, ಅವರ ಮಗಳು ಡಾಕ್ಟರ್ ಸೌಮ್ಯ. ಸೊ ಈಗ ಟ್ರಸ್ಟ್ವೆಲ್ ಇದ್ದಾರೆ. ಆ್ಯಂಡ್ ನಾನು ಅವಳಿಗೆ ರೇಗಿಸ್ತಾ ಇರ್ತೀನಿ, ಏ ಅಕ್ಕ, ನೀನು ಊರವ್ರಿಗೆ ಡಾಕ್ಟರ್ ಆದರೆ ನನಗೆ ಸಿಸ್ಟರ್ ನೀನು ಅಂತ. ಸೊ ದ್ಯಾಟ್ಸ್ ಡಾಕ್ಟರ್ ಸೌಮ್ಯ. ತಗೊಳಪ್ಪ. Thanks Kiran for bringing this photo up. This is a special photo. Big FMದು ಕಾನ್ಸರ್ಟ್ಸ್ಗಳು ನಡೀತಾ ಇತ್ತು. ಮಸ್ಟ್ ಹ್ಯಾವ್ ಬಿನ್ ಇನ್ 2010-12 ಅಂತ, ಐ ಡೋಂಟ್ ನೋ. ಸೋನು ನಿಗಮ್ದು ಕಾನ್ಸರ್ಟ್ ನಡೀತು, ಬಿಗ್ FM ಹೋಸ್ಟ್ ಮಾಡಿದ್ದು. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಸೋನು ನಿಗಮ್ ಅವ್ರ ಜೊತೆಗೆ ನಾನು ಆಸ್ ಅ ಹೋಸ್ಟ್. ಮತ್ತು ಈ ಕಡೆ ಫಾರ್ಗಾಟ್, ಹಿಂದೆ ಯು ಕ್ಯಾನ್ ಸಿ RJ ರೋಹಿತ್ ಹೇಗಿದ್ದ ನೋಡಿ. ದೇರ್ ಯು ಕ್ಯಾನ್ ಸಿ ನಮ್ಮ ಬಿಗ್ ಕಾಫಿ ಹರ್ಷ ಆನ್ ಫೇಸಲ್ಲಿ ಕವರ್ ಆಗಿದೆ. ಆ್ಯಂಡ್ ಒಂದಷ್ಟು ಲಿಸ್ನರ್ಸ್ಗಳನ್ನು ಸ್ಟೇಜ್ ಮೇಲೆ ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೋನು ನಿಗಮ್ ಅಂತ ಕರೆಸಿದ್ವಿ. ಸೊ ಅವರೆಲ್ಲ ಸ್ಟೇಜ್ ಮೇಲೆ ಬಂದು ದೇ ಹ್ಯಾವ್ ಗಾಟನ್ ಅನ್ ಆಪರ್ಚುನಿಟಿ ಟು ಕಮ್ ಆ್ಯಂಡ್ ಟೇಕ್ ಅ ಫೋಟೋ ವಿತ್ ದ ಮ್ಯಾನ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ವ್ಲಾಗ್ ಮಾಡಬೇಕಂತ. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್ ಮೀ, ನಾನು ಈ ಥರ ಇವತ್ತು ವ್ಲಾಗ್ ಮಾಡಿರೋದಕ್ಕೆ.